ಭಯಾನಕ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀವಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ. ಇದು ನಟ ಕಾರ್ತಿಯ ಖಾಕಿ ಸಿನಿಮಾಗಿಂತ ಏನ್ ಕಮ್ಮಿ ಇಲ್ಲದಂತಹ ಸ್ಟೋರಿ ಇದು. ಹಾಗಾದ್ರೆ ಏನ್ ಕತೆ ಎಲ್ಲವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಬ್ರೇಕಿಂಗ್ ನ್ಯೂಸ್. ಇದು ತಮಿಳು ನಟ ಕಾರ್ತಿಯ ಖಾಕಿ ಸಿನಿಮಾಗಿಂತ ಏನ್ ಕಮ್ಮಿ ಇಲ್ಲದಂತಹ ಸ್ಟೋರಿ. ಇದು ರೀಲ್ ನಲ್ಲಿ ಆದಂತೆ ಫೈಟ್ ಮಾಡಿದ್ದಾರೆ ನಮ್ಮ ಬೆಂಗಳೂರು ಖಾಕಿ. ಗಂಧದ ಚೋರರ ಬೆನ್ನತ್ತಿದ ಪೊಲೀಸರಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಕಲ್ಲೇಟು ಬಿದ್ದಿದೆ. ಉಕ್ಕಿನ ಕೋಟೆ ಗಂಧದ ಚೋರರ ನೆಲೆ ಭೇದಿಸಿದ್ದಾರೆ ಪೊಲೀಸರು. ಬರೋಬ್ಬರಿ 30 ಜೀಪು, 300 ಪೊಲೀಸರು. ಮಿಡ್ ನೈಟ್ ಆಪರೇಷನ್ ನಡೆದಿದೆ. ಹೊಸಕೋಟೆ ಸಮೀಪದ ಕಟ್ಟಿಗೇನಹಳ್ಳಿಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಿರುವಂತದ್ದು. ಗಂಧದ ಮರಗಳ ಚೋರರ ಕಿಂಗ್ ಪಿನ್ ಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ನಿಮ್ಮ ಆಪರೇಷನ್ ಶ್ರೀಗಂಧದ ರಿಯಲ್ ಕಹಾನಿಯನ್ನ ಬಿಚ್ಚಿಡ್ತಿದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಿನಿಮಾದ ದೃಶ್ಯವನ್ನ. ಥೇಟ್ ಇದೇ ರೀತಿಯ ಪರಿಸ್ಥಿತಿಯನ್ನ ನಮ್ಮ ಬೆಂಗಳೂರು ಪೊಲೀಸರು ಎದುರಿಸ್ತಾ ಇದ್ರು. ಬೆಂಗಳೂರು ವಿವಿಐಪಿಗಳ ಮನೆ ಮುಂದೆ ಶ್ರೀಗಂಧದ ಮರಗಳು ಇದ್ದಕ್ಕಿದ್ದಂತೆ ಕಳ್ತನ ಆಗ್ತಾ ಇದ್ವು. ಈ ಕೇಸ್ಗಳ ಬೆನ್ನತ್ತಿದಂತಹ ಪೊಲೀಸರು ಅಂತಿಮವಾಗಿ ತಲುಪಿದ್ದು ಹೊಸಕೋಟೆ ಸಮೀಪದ ಕಟ್ಟಿಗೇನಹಳ್ಳಿಗೆ. ಅಲ್ಲಿ ಆರೋಪಿಗಳನ್ನ ಬಂಧಿಸಲು ಹೋದ್ರೆ ಅಲ್ಲಿ ಊರವರೆಲ್ಲ ಸೇರ್ಕೊಂಡು ಪೊಲೀಸರಿಗೆ ಕಲ್ಲನ್ನ ಹೊಡೆದು ಕಳಿಸ್ತಾ ಇದ್ರು. ಕೊನೆಗೆ ನಿನ್ನೆ ರಾತ್ರಿ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ. 30 ಜೀಪ್ಗಳಲ್ಲಿ ತೆರಳಿದಂತಹ 300 ಜನ ಪೊಲೀಸರು ಶ್ರೀಗಂಧದ ಮರಗಳ ಚೋರರ ಕಿಂಗ್ ಪಿನ್ ಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ದೃಶ್ಯಗಳನ್ನ ಇಷ್ಟೊತ್ತು ನೀವು ನೋಡಿದ್ರಿ. ಇದೇ ರೀತಿಯಲ್ಲಿ ಬೆಂಗಳೂರು ಪೊಲೀಸರು ಸರ್ಜಿಕಲ್ ಸ್ಟ್ರೈಕ್ ಅನ್ನು ನಡೆಸಿರುವಂತದ್ದು. ಈ ಘಟನೆ ನಡೆದಿರುವುದು ಕಟ್ಟಿಗೇನಹಳ್ಳಿ ಅಂತ ಅಂದ್ರೆ ನಿಜಕ್ಕೂ ಕೂಡ ಜನರು ಒಂದು ರೀತಿ ಭಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಪೊಲೀಸ್ ಇಲಾಖೆಗೂ ಕೂಡ ಇದೇ ರೀತಿಯಲ್ಲಿ ಭಯ ಇತ್ತು. ಆದ್ರೆ ಈ ಒಂದು ಪ್ರಕರಣವನ್ನ ನಮ್ಮ ಬೆಂಗಳೂರು ಪೊಲೀಸರು ಭೇದಿಸಿದ್ದಾರೆ. ಕಬ್ಬಿಣದಂತಹ ಗಂಧದ ಕೋಟೆಗೆ ಖಾಕಿ ಲಗ್ಗೆಯನ್ನ ಇಟ್ಟರು. ಬೆಂಗಳೂರು ಪೊಲೀಸರು ರೇಡ್ ಮಾಡಿದ್ದಾರೆ. ಖಾಕಿ ಮಿಲಿಟರಿ ಸ್ಟೈಲ್ ನಲ್ಲಿ ಆಪರೇಷನ್ ಅನ್ನ ನಡೆಸಿರುವಂತದ್ದು. ಇಬ್ಬರನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇವರೇ ಪ್ರಮುಖ ಕಿಂಗ್ ಪಿನ್ ಗಳಾಗಿದ್ರು. ಇವರನ್ನ ಸೆರೆ ಹಿಡಿಯುವುದಕ್ಕೆ ಬರೋಬ್ಬರಿ 300 ಪೊಲೀಸರು 30 ಜೀಪ್ಗಳಲ್ಲಿ ಮಿಡ್ ನೈಟ್ ಆಪರೇಷನ್ ಅನ್ನ ನಡೆಸಿರುವಂತದ್ದು. ಹೊಸಕೋಟೆ ಸಮೀಪದ ಕಟ್ಟಿಗೇನಹಳ್ಳಿಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ. ಸಾಕಷ್ಟು ಜನ ಈ ಸಿನಿಮಾದಲ್ಲಿ ಯಾವ ರೀತಿ ಊರಿನವರೆಲ್ಲ ಪೊಲೀಸರೇನಾದ್ರೂ ಕಾಲಿಟ್ಟ ತಕ್ಷಣದಲ್ಲಿ ಯಾವ ರೀತಿ ಅಟ್ಯಾಕ್ ಮಾಡ್ತಿದ್ರು, ಅದೇ ರೀತಿನಲ್ಲಿ ಕಟ್ಟಿಗೇನಹಳ್ಳಿಯ ಜನತೆ ಕೂಡ ಪೊಲೀಸರನ್ನ ಅಟ್ಯಾಕ್ ಮಾಡ್ತಾ ಇದ್ರು. ಇಟ್ಟಿಗೆಗಳ ಹಾಗೆ ಕಟ್ಟಿಗೆಗಳನ್ನ ತರ್ತಾ ಇದ್ರು. ಕಲ್ಲುಗಳನ್ನ ತೆಗೆದು ಪೊಲೀಸರ ಮೇಲೆನೆ ಅಟ್ಯಾಕ್ ನಡೆಸ್ತಾ ಇದ್ರು. ಇಂತಹ ಸಂದರ್ಭದಲ್ಲೂ ಕೂಡ ಪೊಲೀಸರು ಎದೆಗುಂದದೆ 300 ಜನರ ಟೀಮ್ ಅನ್ನ ಮಾಡಿಕೊಂಡು ನಿನ್ನೆ ರಾತ್ರಿ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದೆ. ಕಂಪ್ಲೀಟ್ ಆಗಿ ಗಂಧದ ಕಳ್ಳರನ್ನ ಸೆದೆ ಬಡಿದಿದ್ದಾರೆ ಕರ್ನಾಟಕದ ಪೊಲೀಸರು. ಇದು ಬೆಂಗಳೂರಿನ ಪೊಲೀಸರು ನಡೆಸಿರುವಂತಹ ಕಾರ್ಯಾಚರಣೆ. ಗಂಧದ ಮರಗಳ್ಳರಿಗೆ ಸುರಕ್ಷಿತ ತಾಣವಾಗೋಗಿತ್ತು ಕಟ್ಟಿಗೇನಹಳ್ಳಿ ಅಂತ ಅಂದ್ರೆ. ಸುತ್ತಮುತ್ತಲಿನ ಹಳ್ಳಿಯ ಜನರು ಕೂಡ ಎದುರುಕೊಳ್ತಾ ಇದ್ರು. ಪೊಲೀಸ್ ಇಲಾಖೆಗೂ ಕೂಡ ಸಾಕಷ್ಟು ಭಯ ಇತ್ತು. ಯಾಕಂದ್ರೆ ಕಳೆದ ದಶಕಗಳಿಂದ ಇಲ್ಲಿ ನಡೆದಿರುವಂತಹ ಹಲವು ಉದಾಹರಣೆಗಳು ಕೂಡ ಇದಕ್ಕೆ ಸಾಕ್ಷಿಯಾಗಿತ್ತು. ರಕ್ತ ಚಂದನ, ಗಂಧದ ಮರ, ಬೈಕ್ಗಳನ್ನ ಕದ್ದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುವಂತಹ
ವಿಲೇಜ್ ದಾಗಿತ್ತು. ಕಳ್ಳರಿಂದ ಕಳ್ಳಮಾಲನ ಖರೀದಿಸುವುದು ಮತ್ತೊಂದು ವೃತ್ತಿ ಗ್ರಾಮಕ್ಕಿತ್ತು. ದಶಕಗಳಿಂದ ಈ ಊರಿಗೆ ಪೊಲೀಸರು ಕಾಲಿಡೋಕು ಕೂಡ ಭಯವನ್ನ ಪಡಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಅಕಸ್ಮಾತ್ ಏನಾದ್ರೂ ಪೊಲೀಸರೇನಾದ್ರು ಈ ಊರಿಗೆ ಕಾಲಿಟ್ರೆ ಆ ಕ್ಷಣದಲ್ಲಿ ಊರಿನ ಜನರು ಘೇರಾವ್ ಹಾಕ್ತಾ ಇದ್ರು. ಗ್ರಾಮದ ಹೆಂಗಸರು ಕೂಡ ಜೊತೆಯಲ್ಲಿ ಕಳ್ಳರ ಜೊತೆಗೆ ಸೇರ್ಕೊಳ್ತಾ ಇದ್ರು. ಮಕ್ಕಳನ್ನ ಮುಂದೆ ನಿಲ್ಲಿಸಿ ಬೆದರಿಸ್ತಾ ಇದ್ರು. ಇದಿಷ್ಟೇ ಅಲ್ಲದೆ ಕಲ್ ತೂರಾಟ ಕೂಡ ನಡೆಸ್ತಾ ಇದ್ರು. ಬಂಧಿಸಲು ಹೋಗ್ತಾ ಇದ್ದಂತಹ ಪೊಲೀಸರು ಏನೂ ಮಾಡೋಕ್ಕಾಗದೆ ಭಯದ ಪರಿಸ್ಥಿತಿಯಲ್ಲಿ ವಾಪಸ್ ಆಗ್ತಾ ಇದ್ದಂತಹ ಪ್ರಕರಣಗಳೇ ಹೆಚ್ಚಾಗಿ ನಡೀತಾ ಇತ್ತು. ಆದ್ರೆ ಬೆಂಗಳೂರು ಪೊಲೀಸರು ಇದಕ್ಕೆಲ್ಲ ಇತಿಶ್ರೀ ಹಾಡಲೇಬೇಕು ಅಂತ ಆ ನಿಟ್ಟಿನಲ್ಲಿ ಗಂಧದ ಕಳ್ಳರನ್ನ ಸೆದೆ ಬಡಿಯೋ ಸರ್ಜಿಕಲ್ ಸ್ಟ್ರೈಕ್ ಅನ್ನ ನಡೆಸಿದ್ದಾರೆ. ಇದರಲ್ಲಿ ಯಶಸ್ವಿಯಾಗಿದ್ದಾರೆ. ಇಬ್ಬರನ್ನ ಈ ಸಂದರ್ಭದಲ್ಲಿ ಕಟ್ಟಿ ಹಾಕಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಇಬ್ಬರನ್ನ ಬಂಧಿಸುವುದಕ್ಕಾಗಿ ಬರೋಬ್ಬರಿ 300 ಪೊಲೀಸರ ತಂಡ ನಿಯೋಜನೆಗೊಂಡಿತ್ತು. ಎಲ್ಲಾ ರೀತಿಯ ಕಾರ್ಯಾಚರಣೆಯನ್ನ ನಡೆಸಿ ಈಗ ಸರ್ಜಿಕಲ್ ಸ್ಟ್ರೈಕ್ ಸಕ್ಸಸ್ ಆಗಿದೆ. 1 ವರ್ಷದಿಂದ ಬೆಂಗಳೂರು ನಗರದ ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ ಜ್ಞಾನಭಾರತಿ, ಕೆಂಗೇರಿ, ಮಡಿವಾಳ, ಮೈಕೋ ಲೇಔಟ್ ಮತ್ತು ಕೇಂದ್ರ ವಿಭಾಗದ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ, ವಿಧಾನಸೌಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಹಳ ಗಂಧದ ಮರ ಕಳವು ಪ್ರಕರಣಗಳು ದಾಖಲಾಗಿದ್ದವು. ಇತ್ತೀಚೆಗೆ ಪ್ರತಿಷ್ಠಿತ ಸರ್ಕಾರಿ ಬಂಗಲೆಗಳಲ್ಲಿ ಕೂಡ ಕಳ್ಳತನ ಆಗಿತ್ತು. 7 ಮಿನಿಸ್ಟರ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಕಳ್ಳತನ ಆಗಿತ್ತು. ಮತ್ತೆ ರೇಸ್ ಕೋರ್ಸ್ ರಸ್ತೆಯಲ್ಲಿ ಒಂದು ಮನೆಯಲ್ಲಿ ಕಳ್ಳತನ ಆಗಿತ್ತು. ಹಾಗೆ ನಮ್ಮ ಪೊಲೀಸ್ ಕಮಿಷನರ್ ಕಚೇರಿ ಹಿಂಭಾಗದಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ಕೂಡ ಒಂದು ಕಳ್ಳತನ ಆಗಿತ್ತು. ಸೊ ಹೀಗಾಗಿ ಈ 3 ಪ್ರಕರಣಗಳಾದ ನಂತರ ನಾವು ಈ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲ ಆಗಿರುವ ಪ್ರಕರಣಗಳಂತ ಎಲ್ಲ ನಾವು ಕ್ರೋಢೀಕರಿಸಿದಾಗ ಇದರ ಹಿಂದ್ಗಡೆ ಒಂದು ವ್ಯವಸ್ಥಿತ ಗ್ಯಾಂಗ್ ಇದೆ ಕರ್ನಾಟಕದಲ್ಲಿ. ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಮತ್ತು ರೆಡ್ ಸ್ಯಾಂಡಲ್ ಸ್ಮಗ್ಲಿಂಗ್ ಅಂತ ನಮಗೆ ಗೊತ್ತಾಯಿತು. ಅದನ್ನ ಪತ್ತೆ ಹಚ್ಚುತ್ತಾ ಹೋದಾಗ ಅಮ್ಜದುಲ್ಲಾ ಬ್ರದರ್ಸ್, ಇಬ್ಬರು ಬ್ರದರ್ಸ್ ಬಾಗ್ಲೂರಿನಲ್ಲಿ ಇರುವಂತಹ ವ್ಯಕ್ತಿಗಳು, ಅವರಿಬ್ಬರು ಫೀಲ್ಡ್ ನಲ್ಲಿ ಬಹಳ ಆಕ್ಟಿವ್ ಇದ್ದಾರೆ. ಅವರು ತಮಿಳುನಾಡಿನ ಹೇರ್ ಕಾರ್ಡ್ ನಿಂದ ಇಳಯರಾಜ ಅಂಡ್ ಗ್ಯಾಂಗ್ ಅನ್ನ ಕರೆಸ್ಕೊಂಡು, ಮೊದಲು ರಾಜೇಂದ್ರ ಅಂತ ಗ್ಯಾಂಗ್ ನ ಕರೆಸ್ತಾ ಇದ್ರು. ಇತ್ತೀಚೆಗೆ ಇಳಯರಾಜ ಅವ್ರ ಗ್ಯಾಂಗ್ ಅನ್ನ ಕರೆಸ್ಕೊಂಡು ರೆಕ್ಕಿ ಮಾಡಿ ರಾತ್ರಿ ಹೊತ್ತು ಬಹಳ ಕೇರ್ಫುಲ್ ಆಗಿ ಅದನ್ನ ಗೊತ್ತಾಗದಾಗೆ, ಅಂದ್ರೆ ಆ ನಿವಾಸದಲ್ಲಿ ಸರ್ಕಾರಿ ಬಂಗಲೆಗಳಿರುವಂತಹ ಇವರಿಗೆ ವಾಸ್ ಅಂತ ಇವರಿಗೆ ಗೊತ್ತಾಗದಾಗೆ ಬಹಳ ಕೇರ್ಫುಲ್ ಆಗಿ ಅದನ್ನ ಕಡಿತಾ ಇದ್ರು. ಹಾಗಾಗಿ ಆ ಇಳಯರಾಜ ಆ ಟೀಮ್ ಅನ್ನ ನಾವು ಇತ್ತೀಚೆಗೆ ಬಂಧಿಸಿದ್ವಿ. ಮತ್ತೆ ಅಮ್ಜದುಲ್ಲಾ ಅವರನ್ನ ಬಂಧಿಸಿದ್ವಿ. ಇವರು ಎಲ್ಲರನ್ನೂ ನಾವು ಇಂಟ್ರೋಗೇಷನ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಏನು ಅಂದ್ರೆ, ಕಳೆದ 4-5 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಗಂಧದ ಮರ ಕಳ್ಳತನ ಆಗಿದೆ, ರೆಡ್ ಸ್ಯಾಂಡರ್ ಕಳ್ಳತನ ಆಗಿದೆ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತೆ ಕರ್ನಾಟಕದಲ್ಲಿ ಎಲ್ಲಾ ರೆಡ್ ಸ್ಯಾಂಡರ್ ಮತ್ತೆ ಸ್ಯಾಂಡಲ್ವುಡ್ ಅನ್ನ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಇದೆ, ಕಟಿಗೇನಹಳ್ಳಿ ಅಂತ. ಈ ಕಟಿಗೇನಹಳ್ಳಿನಲ್ಲಿ ಕೆಲವು ವ್ಯಕ್ತಿಗಳು ಇದನ್ನ ರಿಸೀವ್ ಮಾಡ್ತಾರೆ, ಮತ್ತೆ ಅವರೇ ಇದಕ್ಕೆ ಪ್ರೇರೇಪಿಸ್ತಾರೆ, ಇದಕ್ಕೆ ಬೇಕಾದಂತಹ ವಾಹನಗಳನ್ನ ಕೊಡ್ತಾರೆ ಅಂತ ಕೂಡ ನಮಗೆ ಮಾಹಿತಿ ಸಿಕ್ತು. ಆ ರೀತಿಯಾಗಿ ಮೈನ್ ಕಿಂಗ್ ಪಿನ್ ಅದರಲ್ಲಿ ನಮಗೆ ಗೊತ್ತಾಗಿದ್ದು ರಿಯಾಜ್ ಮತ್ತು ಅವನ ಮಗ. ಸೊ ರಿಯಾಜ್ ಮತ್ತು ಇವ್ರ ಮಗ ಬಹಳ ಮೋಡಸ್ ಆಪರೆಂಡಿ ಇದೆ. ಅವ್ರು ಯಾವುದೇ ಕಾರಣಕ್ಕೂ ಆ ಕಟಿಗೇನಹಳ್ಳಿ ಹಳ್ಳಿಯನ್ನ ಬಿಟ್ಟು ಹೊರಗಡೆ ಬರೋದಿಲ್ಲ. ಅವ್ರದ್ದು ಆಪರೇಷನ್ ಆ ಹಳ್ಳಿಯಲ್ಲೇ ಇರುತ್ತೆ. ರಿಸೀವ್ ಮಾಡಬೇಕಾದ್ರೆ ಮಧ್ಯರಾತ್ರಿ ಆ ಊರು ಹಿಂದ್ಗಡೆ ಯಾವ್ದಾರ ಒಂದು ನೀಲಗಿರಿ ತೋಪ್ನಲ್ಲಿ ರಿಸೀವ್ ಮಾಡ್ತಾರೆ. ಡೆಲಿವರಿ ಮಾಡಬೇಕಾದ್ರೂ ಅಷ್ಟೇ, ಯಾರಿಗಾದ್ರೂ ಕರ್ಸ್ಕೊಂಡು ಒಂದು ರಾತ್ರಿ ಹೋದ ಸಮಯದಲ್ಲಿ ಡೆಲಿವರಿ ಮಾಡ್ತಾರೆ, ಯಾರಿಗೂ ಗೊತ್ತಾಗದಾಗೆ. ಕಳೆದ ಒಂದು 2-3 ವರ್ಷಗಳ ಹಿಂದಗಡೆ ಇವರನ್ನ ಬಂಧಿಸೋದಕ್ಕೆ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಕೆಲವು ಎಫರ್ಟ್ಸ್ ಮಾಡಿದ್ದಾರೆ. ಆ ಹಳ್ಳಿಗೆ ಹೋದಾಗ ಇವ್ರದ್ದು ಏನು ಎಮ್ಮು ಅಂದ್ರೆ ಇಡೀ ಹಳ್ಳಿ ಕಟ್ಟಿಗೇನಹಳ್ಳಿಯಲ್ಲಿ ಯಾವ ರೀತಿ ಕಾರ್ಯಾಚರಣೆ ಆಯಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ ನಿಂದ ಮುರಳಿ ಇದ್ದಾರೆ. ಮುರಳಿ, ಕಟ್ಟಿಗೇನಹಳ್ಳಿ ಅಂತಂದ್ರೆ ನಿಜಕ್ಕೂ ಕೂಡ ಪೊಲೀಸರು ಕೂಡ ಒಂದ್ ರೀತಿ ಭಯ ಪಡ್ತಿದ್ರಂತೆ ಅಲ್ಲಿಗೆ ಕಾಲಿಡೋದಕ್ಕೆ. ಅಂಥದ್ರಲ್ಲಿ ಬೆಂಗಳೂರು ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಸರ್ಜಿಕಲ್ ಸ್ಟ್ರೈಕ್ ಈಗ ಸಕ್ಸಸ್ ಆಗಿದೆ. ಹೇಗಿತ್ತು ಈ 5 ಗಂಟೆಗಳ ಕಾರ್ಯಾಚರಣೆ? ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು ಪೊಲೀಸರು? ಖಂಡಿತವಾಗಿಯೂ ಶಕುಂತಲ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೋಚಕ ಟ್ವಿಸ್ಟ್ಗಳೇ ಸಿಕ್ಕಿರುವಂಥದ್ದು. ಯಾಕಂದರೆ ಕಟ್ಟಿಗೇನಹಳ್ಳಿ ಅಂತ ತಕ್ಷಣ ಇಡೀ ಕಾಕಿ ಪಡೆಯೇ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳ್ತಾ ಇತ್ತು. ಯಾಕಂದರೆ ಕಟ್ಟಿಗೆನ ಹಳ್ಳಿಯ ಒಳಗಡೆ ಹೋಗಬೇಕಂದ್ರೆ ಏನು ಅಂದರೆ ಗುಂಡಿಗೆ ಬೇಕಿತ್ತು. ಜೊತೆಗೆ ಅಲ್ಲಿಗೆ ಹೋಗಿ ಯಾರನ್ನು ಸಹ ಅರೆಸ್ಟ್ ಮಾಡ್ಕೊಂಡು ಬರ್ಲಿಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಆ ರೀತಿಯ ಊರನ್ನು ಬಿಂಬಿಸಲಾಗಿತ್ತು. ಯಾಕಂದರೆ ಕಳೆದ 3-4 ವರ್ಷಗಳಿಂದನೂ ಸಹ ಆ ಊರಿಗೆ ಯಾರೇ ಒಬ್ಬರು ಪೊಲೀಸರು ಸಹ ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ಪೊಲೀಸರು ಹೋಗ್ತಾ ಇದ್ದಾರೆ ಅಂದ ತಕ್ಷಣವೇ ಅವ್ರ ಮೇಲೆ ಕಲ್ಲನ್ನು ಬೀಸುವಂಥದ್ದು, ಜೊತೆಗೆ ಅವರ ಮುಂದೆ ಬಂದು
ಹೆಂಗಸರು ಮಕ್ಕಳೆಲ್ಲ ಬಂದು ಗಲಾಟೆಯನ್ನ ಮಾಡುವಂಥದ್ದು, ಜೊತೆಗೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನ ಮಾಡಿ ಏನು ಪ್ರಮುಖ ಆರೋಪಿಗಳೇನಿದ್ದು ರಿಯಾಜ್ ಮತ್ತು ಆತನ ಮಗ ಇಬ್ಬರನ್ನು ಸಹ ಬಚಾವ್ ಮಾಡೋಕ್ಕೆ ಪ್ರಯತ್ನವನ್ನ ಮಾಡ್ತಿದ್ರು. ಯಾಕೆಂದ್ರೆ ಆ ಊರು ಒಳಗಡೆ ಇವರು ಹೋಗ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಪೊಲೀಸರು ಸಹ ಸ್ಪಷ್ಟವಾಗಿ ಒಪ್ಕೊಳ್ತಾರೆ. ಅಂದ್ರೆ ಕಳೆದ 3-4 ವರ್ಷಗಳಿಂದ ಇವರು ಯಾವಾಗ ಬಚಾವ್ ಆಗ್ತಾ ಇರೋ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಯಾಂಡಲ್ಸ್ ಡೀಲರ್ಸ್ಗಳೇನಿದ್ರು, ಅಂದ್ರೆ ಕಳ್ತನ ಮಾಡೋರು ಏನಿದ್ರು ಅವರನ್ನೆಲ್ಲ ಸಹ ಅರೆಸ್ಟ್ ಮಾಡ್ತಾ ಹೋಗ್ತಾ ಸಂದರ್ಭದಲ್ಲಿ ಯಾರು ಇದನ್ನ ರಿಸೀವ್ ಮಾಡ್ತಾ ಇರೋ ವ್ಯಕ್ತಿಗೂ ಇವ್ರಿಗೂ ಯಾವ ರೀತಿಯ ಕನೆಕ್ಷನ್ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಹೋದಾಗ ರಿಯಾಜ್ ಮತ್ತು ಆತನ ಮಗ ಏನು ಕೊಟ್ಟಿಗೆಹಳ್ಳಿ ಒಳಗಡೆನೆ ಕೂತ್ಕೊಂಡು ಇದೆಲ್ಲ ಸಂಪೂರ್ಣವಾಗಿ ಡೀಲ್ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾದ ತಕ್ಷಣ ಆತನನ್ನ ಏನು ಬಂಧಿಸಬೇಕು ಅಂತ ಹೇಳಿ ಮಫ್ತಿಯಲ್ಲಿ 3 ಜನ ಪೊಲೀಸರು ಹೋಗ್ತಾರೆ. ಅಂದ್ರೆ ಇದು ನಡೆದು ಈ ಘಟನೆ ನಿನ್ನೆ ಕಾರ್ಯಾಚರಣೆ ನಡೆಯೋದಕ್ಕಿಂತ ಮುಂಚೆನೆ 15 ದಿನಗಳ ಮುಂಚೆ ಏನು ಆತನನ್ನ ಬಂಧಿಸಲಿಕ್ಕೆ ಹೋದ ಸಂದರ್ಭದಲ್ಲಿ ಊರಿನ ಒಳಗಡೆಯ ನೈಜ ಚಿತ್ರಣ ಪೊಲೀಸರಿಗೆ ಗೊತ್ತಾಗಂತದ್ದು. ಅಂದ್ರೆ ಆತ ಊರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಿಲ್ಲ, ಊರಿನ ಒಳಗಡೆ ಹೋಗಿ ಪೊಲೀಸರು ಆತನನ್ನ ಹಿಡಿಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಕೇವಲ ಬೆರಳೆಣಿಕೆ ಎಷ್ಟು ಜನ ಒಳಗಡೆ, ಕೇವಲ ಇಬ್ಬರನ್ನ ಹಿಡಿಯೋದಕ್ಕೆ 30 ಜನರ ಜೀಪ್ನಲ್ಲಿ 300 ಜನರ ತಂಡ ಹೋಗುತ್ತೆ ಅಂದ್ರೆ ಅಷ್ಟೊಂದು ಪ್ರಭಾವಿಶಾಲಿಗಳಾಗಿದ್ರ. ಕಟ್ಟಿಗೇನಹಳ್ಳಿಯನ್ನ ಸಂಪೂರ್ಣವಾಗಿ ಅವರು ವಶಕ್ಕೆ ಹಿಡ್ಕೊಂಡಿದ್ರ. ಹಾಗೆ ಆ ಮನೆ ಬಾಗ್ಲನ್ನ ಓಪನ್ ಮಾಡೋದಕ್ಕೇನೆ 2 ಗಂಟೆ ಬೇಕಾಯ್ತು ಅಂತಂದ್ರೆ ಹೇಗಿತ್ತು ಅವರ ಭದ್ರಕೋಟೆ ಅಂತ? ಖಂಡಿತವಾಗಿಯೂ ಶಕುಂತಲಾ, ಯಾಕೆಂದ್ರೆ ಇಡೀ ಊರೇ ತಿರುಗಿ ಬಿದ್ದ ಸಂದರ್ಭದಲ್ಲಿ ಯಾರೂ ಸಹ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಡೀ ಊರಿನಲ್ಲಿ ಸುಮಾರು 2,500ರಿಂದ 3,000 ಜನ ಇರುವಂತದ್ದು. ಇರೋ ಸಂದರ್ಭದಲ್ಲಿ ಕೇವಲ 3 ಜನ 4 ಜನ ಪೊಲೀಸರು ಹೋದ್ರೆ, ಒಬ್ಬ ಇನ್ಸ್ಪೆಕ್ಟರ್ 3 ಜನ PC-ಗಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋದ್ರೆ ಅವರ ಮೇಲೆ ಕಲ್ಲು ತೂರಾಟ ಆದ ಸಂದರ್ಭದಲ್ಲಿ ಪ್ರಾಣಹಾನಿಯಾಗುವ ಸಾಧ್ಯತೆಗಳು ಸಹ ಇರುವಂತದ್ದು. ಅಂದ್ರೆ 300 ಜನ ಪೊಲೀಸರು ಹೋದ ಸಂದರ್ಭದಲ್ಲೂ ಸಹ ಪೊಲೀಸರಿಗೆ ಅವರು ಜಗ್ಗಿಲ್ಲ. ಅಲ್ಲೂ ಸಹ ಒಂದು ಹೈಡ್ರಾಮಾವನ್ನು ಕ್ರಿಯೇಟ್ ಮಾಡಿದ ಸಂದರ್ಭದಲ್ಲಿ ಏನು ಒಂದಷ್ಟು ಮಹಿಳೆಯರು ಬಂದು ಕಿರ್ಚಂತದ್ದು, ಇಡೀ ಊರನ್ನ ಎಬ್ಸೋಂತ ಪ್ರಯತ್ನ ಮಾಡ್ತಾರೆ. ಇವರು ಪ್ರಮುಖವಾಗಿ ಆಪರೇಷನ್ಗೆ ಇಳಿದಿದ್ದ ಬೆಳಗಿನ ಜಾವ 3 ಗಂಟೆಯ ಸಂದರ್ಭದಲ್ಲಿ ಎಲ್ಲರೂ ಸಹ ಗಾರ್ಡನ್ ಇದ್ರಲ್ಲಿ ಇದ್ದ ಸಂದರ್ಭದಲ್ಲಿ ಊರಿಗೆ ಒಳಗಡೆ ಎಂಟ್ರಿಯನ್ನ ಕೊಟ್ಟ ಸಂದರ್ಭದಲ್ಲಿ ಈ ರಿಯಾಜ್ ಏನಿದ್ದಾನೆ, ರಿಯಾಜ್ ಮನೆಯ ಬಾಗಿಲನ್ನೇ ಓಪನ್ ಮಾಡಲ್ಲ. ಸರಿಸುಮಾರು 2 ಗಂಟೆಗಳ ಕಾಲ ಆತನ ಮನವೊಲಿಸುವಂಥದ್ದು, ಜೊತೆಗೆ ಬೇರೆ ಬೇರೆ ಟೆಕ್ನಿಕ್ಗಳನ್ನ ಯೂಸ್ ಮಾಡಿ ಮನೆ ಒಳಗಡೆ ಎಂಟ್ರಿಯನ್ನ ತೆಗೆದುಕೊಂಡು ಇಬ್ಬರನ್ನು ಸಹ ಬಂಧಿಸಿರುವಂಥದ್ದು. ಅಂದ್ರೆ 3,000 ಜನದ ಮುಂದೆ 300 ಜನ ಪೊಲೀಸರು ಸಂಖ್ಯೆ ತುಂಬಾ ಕಡಿಮೆ ಅಂತ ಹೇಳ್ಬೋದು ಶಕುಂತಲಾ. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ. ಕಟ್ಟಿಗೇನಹಳ್ಳಿಯಲ್ಲಿದ್ದಂತಹ ಭದ್ರಕೋಟೆಯನ್ನ ನಮ್ಮ ಬೆಂಗಳೂರು ಪೊಲೀಸರು ಭೇದಿಸಿದ್ದಾರೆ. ಈ ಪ್ರಕರಣದಲ್ಲಿ ಅಂದ್ರೆ 200ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಅಪ್ಪ ಮಗ ಇಬ್ರು ಕೂಡ ಭಾಗಿಯಾಗಿರ್ತಾರೆ. ಅವರ ಮನೆ ಮುಂಭಾಗದಲ್ಲಿ ನಮ್ಮ ಕೋಲಾರ ಪ್ರತಿನಿಧಿ ವಾಕ್ ಥ್ರೂ ನಡೆಸಿದ್ದಾರೆ. ರವಿ, ನೋಡೋಣ ಬನ್ನಿ. 5 ಗಂಟೆಗಳ ಸತತ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪೊಲೀಸರು ಒಂದು ಕಾರ್ಯಾಚರಣೆ ನಡೆಸ್ತಾರೆ. ಅದು ಕೋಲಾರ ಹೊರವಲಯದಲ್ಲಿರುವಂಥ ಕಟ್ಟಿಗೆನಹಳ್ಳಿ ಒಂದು ಗ್ರಾಮದಲ್ಲಿರುವಂಥ ಸೈಯದ್ ರಿಯಾಜ್ ಅನ್ನೋರ ಮನೆ ಮೇಲೆ ನಾವೀಗ ನೋಡೋದಾದರೆ, ದೃಶ್ಯಗಳಲ್ಲಿ ನೋಡೋದಾದರೆ, ಈ ಮನೆಗೆ ನಿನ್ನೆ ಪೊಲೀಸರು 300ಕ್ಕೂ ಹೆಚ್ಚು ಜನ ಪೊಲೀಸರು, ಅಂದರೆ ಹಿರಿಯ ಅಧಿಕಾರಿಗಳು ಸೇರಿದಂತೆ 300ಕ್ಕೂ ಹೆಚ್ಚು ಜನ ಪೊಲೀಸರು ಈ ಒಂದು ಮನೆಗೆ ಮುತ್ತಿಗೆ ಹಾಕ್ತಾರೆ. ಅಂದರೆ ಗ್ರಾಮಕ್ಕೆ ಕಳೆದ ರಾತ್ರಿ 1 ಗಂಟೆ ಸುಮಾರಿಗೆ ಮುತ್ತಿಗೆ ಹಾಕಿ ಈ ಒಂದು ಗ್ರಾಮವನ್ನು ಸುತ್ತುವರೆದು ಇಲ್ಲಿ ಈ ಮನೆಗೆ ಮುತ್ತಿಗೆ ಹಾಕಿ ಈ ಮನೆಯಲ್ಲಿದ್ದಂಥ ಸಾಕಷ್ಟು ಇಬ್ಬರು ತಂದೆ ಮಗ ರಿಯಾಜ್ ಮತ್ತು ಬಾಬಾ ಅನ್ನೋರನ್ನ ಇಬ್ಬರನ್ನ ವಶಕ್ಕೆ ಪಡಿತಾರೆ. ಅಂದರೆ ಸಾಕಷ್ಟು ಮದುವೆ ಮಾಡೋದಿರುತ್ತೆ, ಇಬ್ಬರು ಮಕ್ಕಳಿರ್ತಾರೆ, ಒಡವೆ ವಸ್ತ್ರ ಎಲ್ಲ ಇರುತ್ತೆ, ದುಡ್ಡು ಎಲ್ಲ ಇರುತ್ತೆ. ಇದನ್ನೆಲ್ಲ ಕೂಡ ಕಳೆದ ರಾತ್ರಿ ಪೊಲೀಸರು ಇಲ್ಲಿಂದ ತಗೊಂಡೋಗಿದ್ದಾರೆ. ನಾವೀಗ ಕಟ್ಟಿಗೆನಹಳ್ಳಿ ಬರೀ ಇರುವಂಥ ರಿಯಾಜ್ ಅವರ ಮನೆ ಮುಂದೆ ಇದ್ದೀವಿ. ಈ ಒಂದು ಮನೆಗೆ ಕಳೆದ ರಾತ್ರಿ ಬೆಂಗಳೂರಿನ 300ಕ್ಕೂ ಹೆಚ್ಚು ಪೊಲೀಸರು ಬಂದು ಇಲ್ಲಿ ದಾಳಿ ನಡೆಸಿರ್ತಕ್ಕಂಥದ್ದು. ಅಂದರೆ ನೋಡಿ, ನಾವೀಗ ನೋಡೋದಾದರೆ ಇದು ಕಬ್ಬಿಣದ ಬಾಗಿಲುಗಳನ್ನು ಮೀಟಿ ಈ ಒಂದು ಕೃತ್ಯ, ಅಂದರೆ ಪೊಲೀಸರು ಒಳಗೆ ನುಗ್ಗಿರ್ತಾರೆ. ಅಂದರೆ 300ಕ್ಕೂ ಹೆಚ್ಚು ಜನ ಪೊಲೀಸರು, ಹಿರಿಯ ಅಧಿಕಾರಿಗಳು ಸೇರಿದಂತೆ 300ಕ್ಕೂ ಹೆಚ್ಚು ಪೊಲೀಸರು ಸತತ 5 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಈ ಒಂದು ಬಾಗಿಲನ್ನು ಮೀಟಿ ತಂದೆ ಮಗ ಅಂದರೆ ರಿಯಾಜ್ ಮತ್ತು ಬಾಬಾ ಇಬ್ಬರನ್ನ ವಶಕ್ಕೆ ಪಡೆದಿರ್ತಾರೆ. ಅಂದರೆ ಈಗ ವಶಕ್ಕೆ ಪಡೆದಿರ್ತಕ್ಕಂಥ ಮನೆಯಲ್ಲಿ ಶೋಕದ ವಾತಾವರಣ ನಿರ್ಮಾಣ ಆಗಿದೆ. ಅಂದರೆ ತಂದೆ ಮಗನೇ ದಿಕ್ಕಾಗಿತ್ತು ಈ ಮನೆಗೆ. ಈ ಮನೆಯಲ್ಲಿ ಇವತ್ತು ಯಾರು ಆಶ್ರಯ ಇಲ್ಲದೆ ಇರೋಂಥದ್ದು ನಿಜಕ್ಕೂ ಈ ಒಂದು ಮನೆಯಲ್ಲಿ ಒಂದು ರೀತಿಯಲ್ಲಿ ಆತಂಕದ ಛಾಯೆ ಎದುರಾಗಿದೆ. ನಾವೀಗ ಈ ಒಂದು ಮನೆ ಮುಂಭಾಗದಲ್ಲಿರುವಂಥದ್ದು ನೋಡೋದಾದರೆ, ಅಂದರೆ ಈ ಬಾಗಿಲು ಏನಿದೆ ಇದು ಸಾಕಷ್ಟು ಗಟ್ಟಿಮುಟ್ಟಾಗಿದೆ. ಇದನ್ನು ಕೂಡ ಪೊಲೀಸರು ಮೀಟಿ, ಅಂದರೆ ಇದನ್ನು ಮೀಟಿ ಒಳನುಗ್ಗಿರೋಂಥದ್ದು. ಈ ಒಳಗೆ ಇದ್ದಂಥ ತಂದೆ ಮಗನ ಇಬ್ಬರನ್ನ ಪೊಲೀಸರು ವಶಕ್ಕೆ ತಗೊಂಡು ಈಗಾಗಲೇ ವಿಚಾರಣೆ ನಡೆಸ್ತಾರಂಥದ್ದು. ಅಂದರೆ ಇಲ್ಲಿದ್ದಂಥ ಸಾಕಷ್ಟು ನಗದು, ಒಡವೆ, ಚಿನ್ನಾಭರಣ ಇದೆ, ಸಾಕಷ್ಟು ದಾಖಲೆ ಪತ್ರಗಳು ಇವೆಲ್ಲವನ್ನು ಕೂಡ ಪೊಲೀಸರು ಈಗಾಗಲೇ ವಶಕ್ಕೆ ತಗೊಂಡಿದ್ದಾರೆ. ಅಂದರೆ ಕಳೆದ ರಾತ್ರಿ ಸಾಕಷ್ಟು ಜನ ಮಹಿಳೆಯರು, ಮಕ್ಕಳು ಇರುವಂಥ ಮನೆಗೆ ಪೊಲೀಸರು ನುಗ್ಗಿದ್ರಲ್ಲ ಅನ್ನುವಂಥ ಆತಂಕ ಸದ್ಯ ಮನೆಯಲ್ಲಿ ಮಹಿಳೆಯರಲ್ಲಿ ಮಾಡಿರೋಂಥದ್ದು. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ.
ಎಸ್ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಗಂಧದ ಕೋಟೆಯನ್ನ ಭೇದಿಸಿರುವಂತಹ ಹಳ್ಳಿ ಇದು. ಈ ಹಳ್ಳಿ ಇರೋದು ಹೊಸಕೋಟೆ ಸಮೀಪದ ಕಟ್ಟಿಗೇನ ಹಳ್ಳಿ ಅನ್ನುವಂತಹ ಗ್ರಾಮ ಇದು. ಇದೇ ಗ್ರಾಮದಲ್ಲಿ ಈಗ ಸರ್ಜಿಕಲ್ ಸ್ಟ್ರೈಕ್ ಆಗಿರುವಂಥದ್ದು. ಬರೋಬ್ಬರಿ 5 ಗಂಟೆಗಳ ಕಾಲ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಅವರ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಯ ಮನೆ ಬಾಗಿಲು ಹೊಡೆಯೋದಕ್ಕೇನೆ 2 ಗಂಟೆಗಳ ಕಾಲ ತೆಗೆದುಕೊಂಡಿದ್ದಾರೆ ಪೊಲೀಸರು. ಬರೋಬ್ಬರಿ 300 ಜನ ಪೊಲೀಸರು ಮಿಡ್ ನೈಟ್ ಆಪರೇಷನ್ ನಡೆಸಿದ್ದಾರೆ. 30 ಜೀಪಿನಲ್ಲಿ ಆಪರೇಷನ್ ಅನ್ನ ನಡೆಸಿರುವಂಥದ್ದು. ಈ ಒಂದು ಹಳ್ಳಿಗೆ ಪೊಲೀಸರು ತೆರಳುವುದಕ್ಕೂ ಕೂಡ ಭಯವನ್ನ ಪಡಿಸುವಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಪೊಲೀಸರಿಗೆ ಗುಂಡಿ ತೋಡೋದಕ್ಕೆ ಗ್ಯಾಂಗ್ ಅನ್ನ ಈಗ ಪೊಲೀಸರು ಹೆಡೆಮುರಿ ಕಟ್ಟುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ. ಆ ಹಳ್ಳಿಯ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಈ ಹಳ್ಳಿಗೆ ಏನಾದ್ರೂ ಪೊಲೀಸರು ಕಾಲಿಟ್ರೆ ತಕ್ಷಣವೇ ಖಾಕಿ ಸಿನಿಮಾದಲ್ಲಿ ಯಾವ ರೀತಿ ಅಲ್ಲಿನ ಜನತೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಿದ್ರು ಅದೇ ರೀತಿಯಲ್ಲಿ ಇಲ್ಲಿ ಪೊಲೀಸರು ಏನಾದ್ರು ಕಾಲಿಟ್ರೆ ಅಟ್ಯಾಕ್ ಮಾಡ್ತಿದ್ರು. ಕಲ್ಲು ದೊಣ್ಣೆಗಳಿಂದ ಅವರನ್ನ ಬಡಿದು ಅಲ್ಲಿಂದ ಹೊರಹಟ್ತಾ ಇದ್ರು. ಹಾಗಾಗಿ ಪೊಲೀಸರಿಗೂ ಕೂಡ ಒಳಗಡೆ ಹೋಗೋದಕ್ಕೂ ಕೂಡ ಭಯವನ್ನ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ದಶಕಗಳಿಂದ ಇಲ್ಲಿ ಸಾಕಷ್ಟು ಈ ರೀತಿಯ ಉದಾಹರಣೆಗಳು ನಡೆದಿತ್ತು. ಹಾಗಾಗಿ ಪೊಲೀಸರಿಗೂ ಕೂಡ ಒಂದ್ ರೀತಿ ಈ ಹಳ್ಳಿಗೆ ಹೇಗಪ್ಪ ಕಾಲಿಡೋದು ಅನ್ನುವಂತಹ ಭಯವನ್ನ ಪಟ್ಕೊಳ್ತಾ ಇದ್ರು. ಆದ್ರೆ ಬೆಂಗಳೂರು ಪೊಲೀಸರು ಎದೆಗುಂದದೆ ಈ ಹಳ್ಳಿಗೆ ಒಂದು ಗತಿ ಕಾಣಿಸ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಳ್ತಾರೆ. ಸರ್ಜಿಕಲ್ ಸ್ಟ್ರೈಕ್ ಮಾಡೇ ತೀರ್ತೀವಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಮಧ್ಯರಾತ್ರಿ 5 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಈಗ ಯಶಸ್ವಿಯಾಗಿದ್ದಾರೆ. ಇಬ್ಬರು ಆರೋಪಿಗಳನ್ನ ಸೆರೆ ಹಿಡಿದಿದ್ದಾರೆ.